ನೋಡಿ, ಇದನ್ನು ಯಾರು ಕೂಡ ಅವರ ಹೇಳಿಕೆಯನ್ನು ಒಪ್ಪೋದಿಲ್ಲ. ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿದ್ದಾರೆ ಬಿಜೆಪಿಯವ್ರ ಜೊತೆ ಹೋಗಿ. ಕುಮಾರಸ್ವಾಮಿ ಅವರು ಸ್ವತಃ ದಾರಿ ತಪ್ಪಿದ್ದಾರೆ, ಬಿಜೆಪಿಯವ್ರ ಜೊತೆ ಹೋಗಿ ದಾರಿ ತಪ್ಪಿ ಹಿಂಗೆ ದಾರಿ ತಪ್ಪುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ದರ್ಶನಪುರ ಅವರು ಇವತ್ತೊಂದು ಸ್ಟೇಟ್ಮೆಂಟ್, ನಾವು ಲೀಡ್ಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ ಅಂದ್ರೆ ಸ್ಥಾನ, ನಾವು ಲೀಡ್ ತಂದುಕೊಟ್ಟಿಲ್ಲ ಕಾಂಗ್ರೆಸ್ಗೆ ಅಂತ, ಸಚಿವ ಸ್ಥಾನದಲ್ಲಿ ಇದ್ದು ಉಪಯೋಗ ಇರೋದಿಲ್ಲ, ಸಚಿವ ಸ್ಥಾನ ಬಿಡಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಪರೋಕ್ಷವಾಗಿ ಅದನ್ನೇ ಹೇಳಿದ್ದಾರೆ. ಒಕ್ಕಲಿಗ ಸಚಿವರು ಕಷ್ಟ ಆಗ್ಬೋದು ಲೀಡ್ ತಂದುಕೊಟ್ಟಿಲ್ಲ. ನೋಡಿ, ಈಗ ಕೆಲವೊಂದು ನಾವು ಆ ಮಾನದಂಡಗಳು ಕೆಲವೊಂದು ಕಡೆ ನಾವು ಇದು ಮಾಡಲಿಕ್ಕೆ, ಈಗ ಉದಾಹರಣೆಗೆ ಕೆಲವೊಂದು ಮತಕ್ಷೇತ್ರಗಳಿದ್ದಾವೆ, ಕೆಲವೊಂದು ಜಿಲ್ಲೆಗಳಿದ್ದಾವೆ, ಅಲ್ಲಿ ಪೋಲರೈಸೇಷನ್ ಹೈ ಇದೆ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇಂಟೆಂಟ್ ಇರಬೇಕು, ಪ್ರಯತ್ನ ಆಗಬೇಕು, ಲೀಡ್ ಕೊಡುವಂಥದ್ದು ಆಗಬೇಕು. ಲೀಡ್ ಕೊಡುವಂಥ ಎಲ್ಲ ಪ್ರಯತ್ನಗಳು ಎಲ್ಲರೂ ಶಾಸಕರು ಸಚಿವರುಗಳು ಮಾಡ್ತಾರೆ. ಅಂಥದ್ದು ಯಾವುದೂ ಕೂಡ ಇಲ್ಲ. ನೋಡೋಣ, ಚುನಾವಣೆ ಬಂದ ನಂತರ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಇರಿ, ಅದು ಪ್ರಶ್ನೆನೇ ಬರೋಂಗಿಲ್ಲ. ಚುನಾವಣೆನ ಸಕಾರಾತ್ಮಕವಾಗಿ ಆಗ್ತದೆ. ನೀವೇ ಯಾಕೆ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದೀವಿ? ನಾನು ನೆಗೆಟಿವ್ ವಿಚಾರ, ನಾವು 20 ಸೀಟ್ಗಳು ಗೆಲ್ತೀವಿ. ನೋಡಿ, ಇದನ್ನು ಯಾರು ಕೂಡ ಅವರ ಹೇಳಿಕೆಯನ್ನು ಒಪ್ಪೋದಿಲ್ಲ. ಕುಮಾರಸ್ವಾಮಿ ಅವರೇ ದಾರಿ ತಪ್ಪಿದ್ದಾರೆ ಬಿಜೆಪಿಯವ್ರ ಜೊತೆ ಹೋಗಿ. ಕುಮಾರಸ್ವಾಮಿ ಅವರು ಸ್ವತಃ ದಾರಿ ತಪ್ಪಿದ್ದಾರೆ, ಬಿಜೆಪಿಯವ್ರ ಜೊತೆ ಹೋಗಿ ದಾರಿ ತಪ್ಪಿ ಹಿಂಗೆ ದಾರಿ ತಪ್ಪುವಂಥ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ದರ್ಶನಪುರ ಅವರು ಇವತ್ತೊಂದು ಸ್ಟೇಟ್ಮೆಂಟ್, ನಾವು ಲೀಡ್ಗಳನ್ನ ನಮ್ಮ ಕ್ಷೇತ್ರದಲ್ಲಿ ಕೊಟ್ಟಿಲ್ಲ ಅಂದ್ರೆ ಸ್ಥಾನ, ನಾವು ಲೀಡ್ ತಂದುಕೊಟ್ಟಿಲ್ಲ ಕಾಂಗ್ರೆಸ್ಗೆ ಅಂತ, ಸಚಿವ ಸ್ಥಾನದಲ್ಲಿ ಇದ್ದು ಉಪಯೋಗ ಇರೋದಿಲ್ಲ, ಸಚಿವ ಸ್ಥಾನ ಬಿಡಬೇಕಾಗುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ನಿನ್ನೆ ಪರೋಕ್ಷವಾಗಿ ಅದನ್ನೇ ಹೇಳಿದ್ದಾರೆ. ಒಕ್ಕಲಿಗ ಸಚಿವರು ಕಷ್ಟ ಆಗ್ಬೋದು ಲೀಡ್ ತಂದುಕೊಟ್ಟಿಲ್ಲ. ನೋಡಿ, ಈಗ ಕೆಲವೊಂದು ನಾವು ಆ ಮಾನದಂಡಗಳು ಕೆಲವೊಂದು ಕಡೆ ನಾವು ಇದು ಮಾಡಲಿಕ್ಕೆ, ಈಗ ಉದಾಹರಣೆಗೆ ಕೆಲವೊಂದು ಮತಕ್ಷೇತ್ರಗಳಿದ್ದಾವೆ, ಕೆಲವೊಂದು ಜಿಲ್ಲೆಗಳಿದ್ದಾವೆ, ಅಲ್ಲಿ ಪೋಲರೈಸೇಷನ್ ಹೈ ಇದೆ. ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇಂಟೆಂಟ್ ಇರಬೇಕು, ಪ್ರಯತ್ನ ಆಗಬೇಕು, ಲೀಡ್ ಕೊಡುವಂಥದ್ದು ಆಗಬೇಕು. ಲೀಡ್ ಕೊಡುವಂಥ ಎಲ್ಲ ಪ್ರಯತ್ನಗಳು ಎಲ್ಲರೂ ಶಾಸಕರು ಸಚಿವರುಗಳು ಮಾಡ್ತಾರೆ. ಅಂಥದ್ದು ಯಾವುದೂ ಕೂಡ ಇಲ್ಲ. ನೋಡೋಣ, ಚುನಾವಣೆ ಬಂದ ನಂತರ ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಇರಿ, ಅದು ಪ್ರಶ್ನೆನೇ ಬರೋಂಗಿಲ್ಲ. ಚುನಾವಣೆನ ಸಕಾರಾತ್ಮಕವಾಗಿ ಆಗ್ತದೆ. ನೀವೇ ಯಾಕೆ ನೆಗೆಟಿವ್ ವಿಚಾರ ಮಾಡ್ತಾ ಇದ್ದೀವಿ? ನಾನು ನೆಗೆಟಿವ್ ವಿಚಾರ, ನಾವು 20 ಸೀಟ್ಗಳು ಗೆಲ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.